ನಮಸ್ತೆ ಸ್ನೇಹಿತರೆ, ಭಾಗ್ಯ ವಿಚಾರ ಜಗತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿದರೆ ಒಳ್ಳೆಯದು ಎನ್ನುವುದನ್ನು ಹಿರಿಯರು ಹೇಳಿರೋದನ್ನು ನಾವು ಕೇಳಿರ್ತೇವೆ. ಆದರೆ ಗಣೇಶನಿಗೆ ಗರಿಕೆಯನ್ನು ಯಾಕೆ ಅರ್ಪಿಸಬೇಕು ಅನ್ನೋದು ಎಲ್ರಿಗೂ ತಿಳಿದಿಲ್ಲ. ಈ ವಿಚಾರದ ಕುರಿತು ಮಾಹಿತಿ ಇಲ್ಲಿದೆ. ಅದಕ್ಕೂ ಮೊದಲು ನಿಮ್ಮ ಸಹಕಾರ ನಮಗಿರಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಗಿಡಗಳನ್ನು ಆರಾಧನೆ ಮಾಡಲಾಗತ್ತೆ. ಅವುಗಳಲ್ಲಿ ತುಳಸಿ ಮೊದಲನೇ ಸ್ಥಾನದಲ್ಲಿದ್ದರೆ ಗರಿಕೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ. ಗರಿಕೆ ಇಲ್ಲದೆ ಯಾವ ಪೂಜೆಯೂ ನಮ್ಮ ಹಿಂದೂ ಧರ್ಮದಲ್ಲಿ ಸಂಪೂರ್ಣವಾಗೋದಿಲ್ಲ. ಯಾಕಂದರೆ ಪ್ರಥಮ ಪೂಜಿತನಾದಂತಹ ಗಣೇಶನಿಗೆ ಗರಿಕೆ ಅತ್ಯಂತ ಪ್ರಿಯವಾದುದು. ಎಲ್ಲ ಪೂಜೆಗಳಲ್ಲಿಯೂ ಪ್ರಾಶಸ್ತ್ಯವನ್ನು ಪಡೆದಿರುವಂತಹ ಈ ಗರಿಕೆಯನ್ನು ದೂರ್ವಾ ಅಂತಲೂ ಸಹ ಕರೀತಾರೆ. ಹಾಗೆ ಈ ಗರಿಕೆ 3 ಚೂಪಾದ ಎಳೆಗಳ ಆಕಾರವನ್ನು ಹೊಂದಿದ್ದು ಇದು ಶಿವನ 3 ತತ್ವಗಳನ್ನು ಪ್ರತಿನಿಧಿಸುತ್ತೆ. ಅಂದರೆ 3 ದೇವತತ್ವಗಳಾದಂತಹ ಶಿವ, ಶಕ್ತಿ ಹಾಗೂ ಗಣೇಶನನ್ನು ಪ್ರತಿಬಿಂಬಿಸುತ್ತೆ. ಗಣೇಶನನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿರುವ ಗರಿಕೆ ಈ ಹುಲ್ಲನ್ನು ಗಣೇಶನಿಗೆ ಪ್ರಮುಖವಾಗಿ ಅರ್ಪಿಸಲಾಗುತ್ತೆ. ಯಾಕಂದರೆ ಗರಿಕೆಯ ಎಸುಳು ಈ ಚಿಗುರುಗಳನ್ನು ದೇವತಾ ಕಾರ್ಯದಲ್ಲಿ ಬಳಸಲಾಗುತ್ತೆ. ಹಾಗೆ ಈ ಚಿಗುರುಗಳು ತಮ್ಮ ಎಲೆಗಳ ಮೇಲೆ ಬಿದ್ದಂತಹ ಇಬ್ಬನಿಗಳಲ್ಲಿರುವ ದೇವತೆಗಳ ತತ್ವವನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಇದನ್ನು ಪೂಜೆಯಲ್ಲಿ ಬಳಸುವಂತಹ ಆರಾಧಕರಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತೆ. ಒಂದು ವೇಳೆ ಈ ಗರಿಕೆ ಹೂವನ್ನು ಬಿಟ್ಟರೆ ಅಂತಹ ಗರಿಕೆಯನ್ನು ಪೂಜೆಗೆ ಬಳಸೋದಿಲ್ಲ. ಯಾಕಂದರೆ ಹೂ ಬಿಡುವಂತಹ ಸಸ್ಯ ಪಕ್ವತೆಯನ್ನು ಸೂಚಿಸುತ್ತೆ, ಅದು ಮಾಗುತ್ತೆ. ಆದ್ದರಿಂದ ಸಸ್ಯದ ಚೈತನ್ಯತೆ ಕಡಿಮೆಯಾಗುತ್ತೆ. ಇದು ದೇವತತ್ವದ ಆವರ್ತಗಳನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಕಡಿಮೆಗೊಳಿಸುತ್ತೆ. ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರುವ ಈ ಗರಿಕೆಗೆ ಅದರದೇ ಆದಂತಹ ಪೌರಾಣಿಕ ಹಿನ್ನೆಲೆಯ ಕಥೆ ಇದೆ. ಅದನ್ನು ಯಾಕೆ ಗಣೇಶ ಅಷ್ಟೊಂದು ಇಷ್ಟಪಡ್ತಾನೆ, ಗರಿಕೆಯನ್ನು ಅರ್ಪಿಸಿದ್ರೆ ಯಾಕೆ ಗಣೇಶ ಸಂತೃಪ್ತನಾಗ್ತಾನೆ ಅನ್ನೋದಕ್ಕೆ ಒಂದು ಪೌರಾಣಿಕ ಕಥೆ ಇದೆ. ಅದನ್ನು ನೋಡೋದಾದರೆ, ಒಮ್ಮೆ ಅನಲಾಸುರನೆಂಬ ರಾಕ್ಷಸ ಸ್ವರ್ಗದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತಾನೆ. ತನ್ನ ದಾರಿಯಲ್ಲಿ ಎದುರಾಗುವಂತಹ ಎಲ್ಲರನ್ನ ಕಣ್ಣಿನಿಂದ ಬರುವಂತಹ ಬೆಂಕಿಯಿಂದ ಸುಟ್ಟು ಹಾಕ್ತಾ ಇರ್ತಾನೆ. ಆಗ ದೇವತೆಗಳೆಲ್ಲ ಗಣೇಶನ ಸಹಾಯದ ಮೊರೆ ಹೋಗ್ತಾರೆ. ಗಣೇಶ ಮತ್ತು ಅನಲಾಸುರನ ಮಧ್ಯೆ ಯುದ್ಧ ನಡೆಯುತ್ತೆ. ಅನಲಾಸುರ ತನ್ನ ಬೆಂಕಿಯ ಉಂಡೆಗಳನ್ನು ಗಣೇಶನ ಮೇಲೆ ಎಸೆಯತೊಡಗ್ತಾನೆ. ಆಗ ಕೋಪದಿಂದ ಗಣೇಶ ಅಸುರನನ್ನು ಸಂಹಾರ ಮಾಡೋದಕ್ಕೆ ವಿರಾಟ್ ರೂಪ ತಾಳಿ ಅನಲಾಸುರನನ್ನು ನುಂಗಿಬಿಡ್ತಾನೆ. ಇದರಿಂದಾಗಿ ಗಣೇಶನ ದೇಹದಲ್ಲಿ ಉಷ್ಣಾಂಶ ಅಧಿಕವಾಗುತ್ತೆ, ಹೊಟ್ಟೆ ಊದ್ಕೊಂಡು ಬಿಡುತ್ತೆ. ದೇಹದ ಉಷ್ಣಾಂಶದಿಂದ ಸುಧಾರಿಸ್ಕೊಳ್ಳೋದಕ್ಕೆ ಗಣೇಶ ಹರಸಾಹಸವನ್ನು ಪಡ್ತಾ ಇರ್ತಾನೆ. ದೇವತೆಗಳಾದಂತಹ ಚಂದ್ರ, ವಿಷ್ಣು, ಶಿವ ಗಣೇಶನ ನೋವು ಕಡಿಮೆ ಮಾಡೋದಕ್ಕೆ ನಾನಾ ರೀತಿಯ ಉಪಾಯಗಳನ್ನು ಮಾಡ್ತಾರೆ. ಆದರೂ ಸಹ ಗಣೇಶನ ಹೊಟ್ಟೆ ನೋವು ಕಡಿಮೆಯಾಗೋದಿಲ್ಲ. ಕೊನೆಗೆ ಋಷಿಮುನಿಗಳು 21 ಗರಿಕೆಯನ್ನು ಗಣೇಶನ ತಲೆಯ ಮೇಲಿಡ್ತಾರೆ. ಆಗ ಗಣೇಶನ ದೇಹದ ಉಷ್ಣಾಂಶವೆಲ್ಲ ಆವಿಯಾಗಿ ನೋವು ಕಡಿಮೆಯಾಗಿ ಗಣೇಶ ಗುಣಮುಖನಾಗ್ತಾನೆ. ಆಗ ಗಣೇಶ ಹೇಳ್ತಾನೆ, ಯಾರು ನನಗೆ ಗರಿಕೆಯಿಂದ ಅರ್ಚನೆ ಮಾಡ್ತಾರೋ ಅವರ ಮೇಲೆ ಸದಾ ನನ್ನ ಆಶೀರ್ವಾದವಿರುತ್ತೆ ಅಂತ. ಹಾಗಾಗಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿದರೆ ಒಳ್ಳೆಯದು ಎನ್ನುವಂತಹ ನಂಬಿಕೆ ಬೆಳೆದು ಬಂದಿದೆ ಸ್ನೇಹಿತರೆ. ಇದಾಗಿತ್ತು ಗರಿಕೆಯ ಹಿಂದಿರುವಂತಹ ಕತೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಧನ್ಯವಾದಗಳು.